ಹುಣಸೂರು ನಗರದ ಬೈಪಾಸ್ ರಸ್ತೆಯಲ್ಲಿ ಸುಮಾರು 6 ವರ್ಷಗಳೇ ಕಳೆದರೂ ಸಹ ಇನ್ನೂ ನಿರ್ಮಾಣ ಹಂತದಲ್ಲಿ ಉಳಿದಿರುವ ಹೈಟೆಕ್ ಸಾರ್ವಜನಿಕ ಆಸ್ಪತ್ರೆಯನ್ನ ಶೀಘ್ರದಲ್ಲಿ ಜನರ ಅನುಕೂಲಕ್ಕಾಗಿ ಸಮರ್ಪಿಸಬೇಕೆಂದು ಆಗ್ರಹಿಸಿ ಸತ್ಯ ಎಂಎಎಸ್ ಫೌಂಡೇಶನ್ ನೇತೃತ್ವದಲ್ಲಿ ತಾಲೂಕು ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಫೌಂಡೇಶನ್ ಅಧ್ಯಕ್ಷ ಸತ್ಯಪ್ಪನವರು ಮಾತನಾಡಿ, ಹುಣಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಘಟಾನುಘಟಿ ನಾಯಕರು ಶಾಸಕರಾಗಿದ್ದಾರೆ. ಆದರೆ 37 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 100 ಹಾಸಿಗೆಗಳ ಸಾಮರ್ಥ್ಯದ ಸಾರ್ವಜನಿಕ ಹೈಟೆಕ್ ಆಸ್ಪತ್ರೆ ಕಾಮಗಾರಿ ಇಂದಿಗೂ ಪೂರ್ಣಗೊಂಡಿಲ್ಲ. ಹಾಲಿ ಇರುವ ಆಸ್ಪತ್ರೆ ಅತ್ಯಂತ ದುಸ್ಥಿತಿ ತಲುಪಿದ್ದು ರೋಗಿಗಳು ಜೀವ ಭಯದಲ್ಲೇ ಚಿಕಿತ್ಸೆ ಪಡೆಯುವಂತಾಗಿದೆ. ತಾಲೂಕಿನ ಹನಗೋಡು ಹೋಬಳಿ ಕೇಂದ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ 1.5 ವರ್ಷಗಳಿಂದ ತುರ್ತು ವಾಹನ ಸೇವೆ ಸಿಗದೆ ಗಿರಿಜನರು ಮತ್ತು ಸಾರ್ವಜನಿಕರು ಪರದಾಡುವಂತಾಗಿದೆ. ಸರ್ಕಾರ ಮತ್ತು ತಾಲೂಕು ಆಡಳಿತ ಕೂಡಲೇ ಆಸ್ಪತ್ರೆಯ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕ ಸೇವೆಗೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಎಚ್.ವಿ. ವಿಜಯಕುಮಾರ್ ಅವರು ಭೇಟಿ ಕೊಟ್ಟು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಫೌಂಡೇಶನ್ ವತಿಯಿಂದ ನೀಡಿರುವ ಎಲ್ಲಾ ಬೇಡಿಕೆಗಳ ಕುರಿತು ಸರ್ಕಾರದ ಗಮನಕ್ಕೆ ತಂದು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡರು. 2019ರಲ್ಲಿ ಗುದ್ದಿ ಪೂಜೆ ಆಗ್ತದೆ ಸರ್. ಅವಾಗ 25 ಕೋಟಿ ಹಣ ಮಂಜೂರಾತಿ ಆಗ್ತದೆ. 25 ಕೋಟಿ ಹಣ ಆದಮೇಲೆ ಮತ್ತೆ 2.5 ಕೋಟಿ ರಿಲೀಸ್ ಆಗ್ತದೆ. ಅದು 27 ಕೋಟಿ ಹಣ ಮಂಜೂರಾತಿಯಾಗಿ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮುಕ್ತಿ ಅರುಣ ಕನ್ಸ್ಟ್ರಕ್ಷನ್ ಅಂತೇಳಿ ಬೆಂಗಳೂರವರು ಗುತ್ತಿಗೆದಾರ ಕೆಲಸ ಎಲ್ಲ ಮುಕ್ತಿ ನಮ್ಮ ಕಾಮಗಾರಿ ಎಲ್ಲ ಮುಗಿದಿದೆ ಅಂತೇಳಿ ಬೋರ್ಡನ್ನು ನಿರ್ಮಾಣ ಮಾಡಿದ್ದಾರೆ. ಅದಾದ ನಂತರ ಇತ್ತೀಚೆಗೆ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರ ಬಜೆಟ್ನಲ್ಲಿ 9.5 ಕೋಟಿ ಹಣ ರಿಲೀಸ್ ಆಯಿತು. ಏನೇನು ಬೇಕು ಇಕ್ವಿಪ್ಮೆಂಟ್ಸು, ಸಲಕರಣೆಗಳು ಮತ್ತು ಇನ್ನೂ ಸಣ್ಣ ಪುಟ್ಟ ಕೆಲಸ ಕಾಮಗಾರಿಗಳು, ಉಳಿದ ಕಾಮಗಾರಿಗಳು ಮಾಡಲಿಕ್ಕೆ ಅಂತೇಳಿ ಹಣ ಬಿಡುಗಡೆಯಾಗಿ 6 ತಿಂಗಳಾಗಿದೆ. ಇನ್ನೊಂದು 15 ಸಲ 1 ತಿಂಗಳ ಟೆಂಡರ್ ಆಗ್ತದೆ ಅಂತೇಳಿ ಆರೋಗ್ಯ DHO ಅವರು ಮತ್ತು ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲರೂ ಹೇಳ್ತಾ ಬಂದರು, ಮಾಧ್ಯಮದ ಮುಖಾಂತರ ಹೇಳಿದ್ರು. ಹಾಲಿ ಮತ್ತು ಮಾಜಿ ಶಾಸಕರು ಪತ್ರಿಕಾಗೋಷ್ಠಿಯನ್ನು ಕರೆದು 3 ತಿಂಗಳ ಹಿಂದೆನೇ ಇನ್ನೇನು ಟೆಂಡರ್ ಆಗ್ತದೆ, ಗುದ್ದಿ ಪೂಜೆ ಆಗ್ತದೆ, ಇದು ಕಾಮಗಾರಿ ಮುಗಿದು ಉದ್ಘಾಟನೆ ಆಗ್ತದೆ ಅಂತ ಹೇಳಿದ್ರು. ಇದು ಏನಾಗಿದೆ ಅಂದರೆ ತಮಗೂ ಗೊತ್ತಿರೋಂಗೆ ಹುಣಸೂರು ಉಪವಿಭಾಗ 6 ತಾಲೂಕು ಪ್ರಮುಖ ಕೇಂದ್ರ ಆಗಿದೆ. HD ಕೋಟೆ, ಹುಣಸೂರು, ಸರಗೂರು ಮತ್ತು KR ನಗರ, ಸಾಲಿಗ್ರಾಮ, ಪಿರಿಯಾಪಟ್ಟಣ ತಾಲೂಕು 6 ತಾಲೂಕು ಪ್ರಮುಖ ಕೇಂದ್ರ. ಜೊತೆಗೆ ಸರ್ ಇದು NH ನ್ಯಾಷನಲ್ ಹೈವೇ 275. ಇಲ್ಲಿ ಪ್ರತಿನಿತ್ಯಕ್ಕೆ ಒಂದು ದಿನಕ್ಕೆ 25ರಿಂದ 30 ಸಾವಿರ ವಾಹನಗಳು ಓಡಾಡ್ತವೆ. ಹಾಗಾಗಿ ಇವತ್ತು ಎಲ್ಲ ಸುತ್ತಮುತ್ತ ತಾಲೂಕಿಗೆ ಇದೊಂದು ಹೈಟೆಕ್ ಆಸ್ಪತ್ರೆ, 100 ಬೆಡ್ ಹಾಸ್ಪಿಟಲ್ ಇದೊಂದು ಉದ್ಘಾಟನೆ ಆದರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತದೆ. ದಯಮಾಡಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾಗಿರೋದ್ರಿಂದ ಇದು ಶೀಘ್ರವಾಗಿ ಅತಿ ತುರ್ತಾಗಿ ತಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತೀರಿ ಅಂತೇಳಿ ಹೇಳ್ತಾ, ಜೊತೆಗೆ ಸರ್ ಇದ್ರ ಪಕ್ಕದಲ್ಲೇ ಅರಸು ಭವನ, ಇದು 2015ರಲ್ಲಿ ಗುದ್ದಿ ಪೂಜೆ ಆಗಿದೆ. ದಿವಂಗತ ದೇವರಾಜ ಅರಸು 100ನೇ ಪುಣ್ಯ ಜಯಂತಿಯಂದು 100ನೇ ವರ್ಷದ ಕಾರ್ಯಕ್ರಮದ ಅಡಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 7 ಕೋಟಿ ರೂಪಾಯಿನ ಮಂಜೂರಾತಿ ಮಾಡ್ತಾರೆ. ಅದು ಗುದ್ದಿ ಪೂಜೆ ಆಗ್ತದೆ. ಅದಾದ ನಂತರ 2 ಕೋಟಿ ರೂಪಾಯಿನ ರಿಲೀಸ್ ಆಗಿದೆ. ಅದು PCM ಇಲಾಖೆಯವರು ಬರ್ತದೆ. ಅದು ನಿರ್ಮಿತಿ ಕೇಂದ್ರದವರು ಅದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಅದು ಅಪೂರ್ಣಗೊಂಡು ಈಗ 2015 ಅಂದರೆ 25, ಈಗ 10 ಎಲ್ಲ ಕಾರ್ಯಗಳು, ಸಿವಿಲ್ ಕಾಮಗಾರಿಗಳು ಮುಕ್ತಾಯವಾಗಿ ಸರ್ಕಾರದಿಂದ ಬಜೆಟ್ನಲ್ಲಿ ಅನುದಾನ ಕೂಡ ರಿಲೀಸ್ ಆಗಿದೆ. ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಈ ಒಂದು ಸಲಕರಣೆಗಳನ್ನು ಒದಗಿಸ್ತಕ್ಕಂಥದ್ದು ಮತ್ತು ಸಣ್ಣ ಪುಟ್ಟ ಕಾಮಗಾರಿಗಳು ಏನು ಬಾಕಿ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೆಂಡರ್ ಡಿಲೇ ಆಗಿದೆ. ಸೊ ಅದಕ್ಕೆ ನಾವು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೇವೆ. ಅತಿ ಶೀಘ್ರದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಬರ್ತಾ ಇದ್ದಾರೆ. ಅವರಿಗೆ ಅವರ ಒಂದು ಗಮನಕ್ಕೆ ಖುದ್ದಾಗಿ ಈ ಒಂದು ಸಮಸ್ಯೆ ಬಗ್ಗೆ ನಾನು ಹೈಲೈಟ್ ಮಾಡ್ತೀನಿ. ಅದ್ರ ಜೊತೆಗೆ DHO ಅವ್ರ ಜೊತೆಗೂ ಕೂಡ ಮಾತಾಡಿ ಭಾಳಷ್ಟು ಬೇಗ ಈ ಒಂದು ಟೆಂಡರ್ ಕರೆದು ಬಾಕಿ ಉಳಿದಿರುವಂತಹ ಕಾಮಗಾರಿ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಸರಬರಾಜು ಮಾಡಬೇಕು ಅಂತಂದು ಅವ್ರಿಗೆ ನಾನು ಒತ್ತಾಯ ಮಾಡ್ತೇನೆ. ಅದೇ ರೀತಿ ನೀವು ಈಗೇನು 2-3 ಇತರೆ ಸಮಸ್ಯೆಗಳನ್ನು ಹೇಳಿದ್ದೀರಿ, ಟ್ಯಾಕ್ಸ್ಗೆ ಸಂಬಂಧಪಟ್ಟಂಗಿರ್ಬೋದು, ರಸ್ತೆ ಗುಂಡಿಗಳು ಏನು ಬಿದ್ದಿದೆ ಅದು ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಅದರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೇನೆ. ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.